ನಮಸ್ಕಾರ ಎಲ್ಲರಿಗೂ. ಹಿಂದೂ ಧರ್ಮ ಸಂಪ್ರದಾಯದಲ್ಲಿ ಯುಗಾದಿ ಹಬ್ಬ ಹೊಸ ವರ್ಷದ ಆರಂಭ ಎಂದು ಹೇಳಲಾಗುತ್ತದೆ. ಈ ದಿನ ಮಾಡಿದ ಪೂಜೆ, ದಾನ ಮತ್ತು ಸಣ್ಣ ಉಪಾಯಗಳು ಕೂಡ ವರ್ಷ ಪೂರ್ತಿ ಅದ್ಭುತ ಫಲವನ್ನು ಕೊಡುತ್ತದೆ. ಪುರಾಣಗಳಲ್ಲಿ ಹೇಳಲಾಗಿದೆ, ಹಿಂದಿನವರು ಒಂದು ಗುಪ್ತ ಉಪಾಯವನ್ನು ಹೇಳ್ತಾರೆ. ಯುಗಾದಿಯ ದಿನ ಗೋಮಾತೆಗೆ ಒಂದು ವಿಶೇಷ ಆಹಾರವನ್ನು ತಿನ್ನಿಸಿದರೆ ಮನೆಗೆ ಹಣದ ಪ್ರವಾಹ ಹೆಚ್ಚಾಗುತ್ತದೆ, ಸಾಲ ಸಮಸ್ಯೆಗಳು ಕಡಿಮೆಯಾಗುತ್ತದೆ, ಮನಸ್ಸಿನಲ್ಲಿ ಶಾಂತಿ ಸಿಗುತ್ತದೆ, ಸ್ವಂತ ಮನೆ ಯೋಗವು ಬರುತ್ತದೆ ಎಂದು ನಂಬಲಾಗಿದೆ. ಹಾಗಾದರೆ ಈ ಉಪಾಯ ಯಾವುದು, ಹೇಗೆ ಮಾಡಬೇಕು ಮತ್ತು ಇದರಿಂದ ಯಾಕೆ ಲಕ್ಷ್ಮೀ ದೇವಿಯೋ ಕೃಪೆ ಸಿಗುತ್ತದೆ ಎಂದು ನಾವಿವತ್ತು ತಿಳಿದುಕೊಳ್ಳೋಣ. ಇದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಯೂಸ್ಫುಲ್ ಅನಿಸಿದರೆ ನೀವು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಯುಗಾದಿ ಹಬ್ಬವನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬ ಪವಿತ್ರವಾದ ಹಬ್ಬ ಎಂದು ನಾವು ಪರಿಗಣಿಸ್ತೀವಿ. ಯುಗಾದಿ ಎಂಬ ಪದವು 2 ಪದಗಳಿಂದ ಬಂದಿದೆ. ಯುಗ ಪ್ಲಸ್ ಆದಿ ಅಂದರೆ ಹೊಸ ಯುಗದ ಆರಂಭ ಎಂದು ಅರ್ಥ. ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸ ಶುಕ್ಲ ಪಕ್ಷದ ಪ್ರತಿಪದ ತಿಥಿಯೇ ಯುಗಾದಿ ದಿನ. ಈ ದಿನದಂದು ಹೊಸ ವರ್ಷ ಆರಂಭವಾಗುತ್ತದೆ. ಈ ದಿನವೇ ಬ್ರಹ್ಮ ದೇವರು ಸೃಷ್ಟಿಯನ್ನು ಪ್ರಾರಂಭ ಮಾಡಿದ ದಿನ ಎಂದು ನಂಬಲಾಗಿದೆ. ಆದ್ದರಿಂದ ಈ ದಿನವನ್ನು ಹೊಸ ಆರಂಭಗಳ ದಿನ ಎಂದು ಕೂಡ ಕರೆಯುತ್ತಾರೆ. ಯುಗಾದಿಯ ದಿನ ನಾವು ಮಾಡುವ ಸಣ್ಣ ಸಣ್ಣ ಪುಣ್ಯ ಕಾರ್ಯಗಳು ಕೂಡ ದೊಡ್ಡ ಫಲವನ್ನು ಕೊಡುತ್ತದೆ. ಹಿರಿಯರು ಇದನ್ನು ಹೇಳುತ್ತಾರೆ. ಉದಾಹರಣೆಗೆ ನಾವು ದೇವರ ಪೂಜೆ, ದಾನ ಧರ್ಮ, ಗೋಮಾತೆಯ ಸೇವೆ, ಬಡವರಿಗೆ ಅನ್ನದಾನ ಇಂತಹ ಕಾರ್ಯಗಳನ್ನು ಮಾಡಿದರೆ ವರ್ಷ ಪೂರ್ತಿ ದೇವರ ಕೃಪೆ ದೊರೆಯುತ್ತದೆ ಎಂದು ನಂಬಲಾಗಿದೆ. ಇದಕ್ಕಾಗಿಯೇ ನಮ್ಮ ಹಿರಿಯರು ಯುಗಾದಿಯ ದಿನ ಹೊಸ ಬಟ್ಟೆಯನ್ನು ಧರಿಸುವುದು, ಮನೆ ಪೂಜೆ ಮಾಡುವುದು ಮತ್ತು ದೇವರನ್ನು ಪ್ರಾರ್ಥಿಸುವುದು ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಹಳೆಯವರು ಇನ್ನೊಂದು ಮಹತ್ವದ ಮಾತನ್ನು ಹೇಳುತ್ತಾರೆ. ಯುಗಾದಿಯ ದಿನ ಆರಂಭವಾದ ಕೆಲಸಕ್ಕೆ ದೇವರ ಆಶೀರ್ವಾದ ಹೆಚ್ಚು. ಆದ್ದರಿಂದಲೇ ಈ ದಿನ ಜನರು ಹೊಸ ಕೆಲಸ, ಹೊಸ ವ್ಯವಹಾರ, ಹೊಸ ನಿರ್ಧಾರಗಳನ್ನು ಆರಂಭಿಸುತ್ತಾರೆ. ಮತ್ತು ಇದೇ ಕಾರಣದಿಂದ ಯುಗಾದಿಯ ದಿನ ಕೆಲವು ವಿಶೇಷ ಉಪಾಯಗಳನ್ನು ಮಾಡಿದರೆ ಜೀವನದಲ್ಲಿ ಧನ, ಸಮೃದ್ಧಿ ಮತ್ತು ಸುಖ ಶಾಂತಿ ಹೆಚ್ಚಾಗುತ್ತದೆ. ಯುಗಾದಿಯ ದಿನ ಗೋಮಾತೆಗೆ ಆಹಾರ ನೀಡುವುದರಿಂದ ದೊಡ್ಡ ಪುಣ್ಯ ಸಿಗುತ್ತದೆ. ಗೋಮಾತೆಗೆ ಆಹಾರವನ್ನು ನೀಡುವುದರಿಂದ ಗೋಮಾತೆಗೆ ಅತ್ಯಂತ ಪವಿತ್ರ ಸ್ಥಾನವನ್ನು ನೀಡಲಾಗಿದೆ. ಹಳೆಯ ಶಾಸ್ತ್ರಗಳು ಮತ್ತು ಪುರಾಣಗಳು ಹೇಳುವಂತೆ ಗೋಮಾತೆ ಕೇವಲ ಒಂದು ಪ್ರಾಣಿಯಲ್ಲ, ಅದು ದೈವಿಕ ಶಕ್ತಿಯ ಪ್ರತೀಕ ಪರಿಗಣಿಸಲಾಗಿದೆ. ಹಿಂದೂ ಸಂಪ್ರದಾಯದಲ್ಲಿ ಒಂದು ಮಾತಿದೆ, ಗೋಮಾತೆಯಲ್ಲಿ 33 ಕೋಟಿ ದೇವತೆಗಳು ವಾಸಿಸುತ್ತಾರೆ. ಅಂದರೆ ಗೋಮಾತೆಗೆ ಸೇವೆ ಮಾಡುವುದು ಅಂದರೆ ದೇವರಿಗೆ ಸೇವೆ ಮಾಡಿದಂತೆ ಎಂಬ ಅರ್ಥವನ್ನು. ಗೋಮಾತೆಯ ಹಾಲು, ತುಪ್ಪ, ಗೋಮಯ ಮತ್ತು ಗೋಮೂತ್ರ ಇವುಗಳನ್ನು ಒಟ್ಟಾಗಿ ಪಂಚಗವ್ಯ ಎಂದು ಕರೆಯುತ್ತಾರೆ. ಇವು ಧಾರ್ಮಿಕ ಕಾರ್ಯಗಳಲ್ಲಿ ತುಂಬ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಇದರಿಂದಲೇ ಅನೇಕ ಯಜ್ಞಗಳು, ಹೋಮಗಳು ಮತ್ತು ಪೂಜೆಗಳಲ್ಲಿ ಗೋಮಾತೆಗೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ. ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೂಡ ಗೋಮಾತೆಗೆ ಆಹಾರವನ್ನು ನೀಡುವುದು ತುಂಬಾ ಶುಭಕರ ಎಂದು ಹೇಳಲಾಗುತ್ತದೆ. ಯಾಕಂದರೆ ಗೋಮಾತೆ ಲಕ್ಷ್ಮೀ ದೇವಿಯ ಸ್ವರೂಪ, ಕೃಪೆಯ ಸಂಕೇತ ಎಂದು ನಂಬಲಾಗಿದೆ. ಹಳೆಯವರು ಹೇಳುತ್ತಿದ್ದ ಒಂದು ನಂಬಿಕೆ ಇದೆ, ಗೋಮಾತೆಗೆ ಪ್ರತಿದಿನ ಸ್ವಲ್ಪ ಆಹಾರ ನೀಡಿದ ಮನೆಗೆ ದಾರಿದ್ರ್ಯ ಹೆಚ್ಚು ಕಾಲ ಉಳಿಯುವುದಿಲ್ಲ. ಅದರಲ್ಲೂ ವಿಶೇಷವಾಗಿ ಹಬ್ಬದ ದಿನಗಳಲ್ಲಿ, ಯುಗಾದಿ, ಸಂಕ್ರಾಂತಿ ಮತ್ತು ದೀಪಾವಳಿ ಇಂತಹ ಪವಿತ್ರ ದಿನಗಳಲ್ಲಿ ಗೋಮಾತೆಗೆ ಆಹಾರ ನೀಡುವುದು ಬಹಳ ದೊಡ್ಡ ಪುಣ್ಯ ಎಂದು ಹೇಳುತ್ತಾರೆ. ಇದರಿಂದಲೇ ಕುಟುಂಬದಲ್ಲಿ ಧನ ಸಂಪತ್ತು ಹೆಚ್ಚಾಗುತ್ತದೆ, ಆರೋಗ್ಯ ಮತ್ತು ಶಾಂತಿ ಹೆಚ್ಚಾಗುತ್ತದೆ, ದೇವರ ಕೃಪೆ ಸಿಗುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ಯುಗಾದಿ ದಿನ ಗೋಮಾತೆಗೆ ಒಂದು ಸಣ್ಣ ಆಹಾರವನ್ನು ಭಕ್ತಿಯಿಂದ ನೀಡಿದರೆ ಅದು ದೇವರಿಗೆ ಅರ್ಪಿಸಿದಂತೆ ಪುಣ್ಯವನ್ನು ಕೊಡುತ್ತದೆ.
ಹಿರಿಯರು ಇದನ್ನು ಹೇಳ್ತಾರೆ. ಯುಗಾದಿಯ ದಿನ ಗೋಮಾತೆಗೆ ಯಾವ ಆಹಾರವನ್ನು ತಿನ್ನಿಸಿದರೆ ಧನಯೋಗ ಮತ್ತು ಸ್ವಂತ ಮನೆ ಯೋಗ ಬರುತ್ತದೆ ಎಂದು ನಾವಿವಾಗ ತಿಳಿದುಕೊಳ್ಳೋಣ. ಈ ಗುಪ್ತ ಉಪಾಯವನ್ನು ನಾವಿವಾಗ ತಿಳಿದುಕೊಳ್ಳೋಣ. ಯುಗಾದಿಯ ದಿನ ಗೋಮಾತೆಗೆ ತಿನ್ನಿಸಬೇಕಾಗಿದ್ದು ಹೇಗೆ ತಿನ್ನಿಸಬೇಕು ಹಿರಿಯರು ಹೇಳ್ತಾರೆ. ಯುಗಾದಿಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆ ದೇವರ ಪೂಜೆ ಮಾಡಬೇಕು. ನಂತರ ಮನಸ್ಸಿನಲ್ಲಿ ಭಕ್ತಿಯಿಂದ ದೇವರನ್ನು ನೆನೆದು ಗೋಮಾತೆಗೆ ಆಹಾರ ನೀಡಬೇಕು. ಈ ಉಪಾಯಕ್ಕಾಗಿ ಒಂದು ಸಣ್ಣ ತಟ್ಟೆ ತೆಗೆದುಕೊಳ್ಳಿ. ಈ ತಟ್ಟೆಯಲ್ಲಿ 3 ವಸ್ತುಗಳನ್ನು ಇಡಬೇಕು. ಮೊದಲನೆಯದು ಬೆಲ್ಲ, ಎರಡನೆಯದು ಅಕ್ಕಿ ಮತ್ತು ಮೂರನೆಯದು ಬಾಳೆಹಣ್ಣು ಅಥವಾ ಹಸಿರು ಹುಲ್ಲು. ಈ 3 ವಸ್ತುಗಳು ಧನ, ಸಮೃದ್ಧಿ ಮತ್ತು ಸಂತೋಷದ ಸಂಕೇತ ಎಂದು ಶಾಸ್ತ್ರಗಳಲ್ಲಿ ಕೂಡ ಹೇಳಲಾಗಿದೆ. ಬೆಲ್ಲವನ್ನು ಸಿಹಿ ಸಂಕೇತ ಎಂದು ಹೇಳುತ್ತಾರೆ. ಅಂದರೆ ಜೀವನದಲ್ಲಿ ಸಿಹಿಯಾದ ಘಟನೆಗಳು ನಡೆಯಲಿ ಎಂದು ಅರ್ಥ. ಅಕ್ಕಿ ಅನ್ನಪೂರ್ಣೇಶ್ವರಿ ದೇವಿಯ ಕೃಪೆಯ ಸಂಕೇತ. ಅಂದರೆ ಮನೆಯಲ್ಲಿ ಅನ್ನ ಮತ್ತು ಸಂಪತ್ತು ಎಂದಿಗೂ ಕಡಿಮೆಯಾಗಬಾರ್ದು. ಹಾಗೆ ಬಾಳೆಹಣ್ಣು ಅಥವಾ ಹಸಿರು ಹುಲ್ಲು ಗೋಮಾತೆಗೆ ತುಂಬ ಪ್ರಿಯವಾದ ಆಹಾರ. ಇದನ್ನು ತಿನ್ನಿಸಿದ್ರೆ ಗೋಮಾತೆಯ ಆಶೀರ್ವಾದ ಸಿಗುತ್ತದೆ. ಈ ವಸ್ತುಗಳನ್ನು ಸೇರಿಸಿ ಗೋಮಾತೆಗೆ ಭಕ್ತಿಯಿಂದ ತಿನ್ನಿಸಬೇಕು. ತಿನ್ನಿಸುವಾಗ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಬೇಕು. ಆ ಗೋಮಾತೆ ನಮಃ, ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಲಿ, ನಮ್ಮ ಕುಟುಂಬದಲ್ಲಿ ಹಣದ ಕೊರತೆ ಮತ್ತು ಸಾಲಬಾಧೆ ಯಾವುದೂ ಇರಬಾರ್ದು, ನಮಗೆ ಸ್ವಂತ ಮನೆ ಯೋಗ ದೊರಕಲಿ ಎಂದು ಭಕ್ತಿಯಿಂದ ಕೇಳಬೇಕು. ಹಿರಿಯರು ಹೇಳುವಂತೆ ಯುಗಾದಿಯ ದಿನ ಮಾಡಿದ ಒಂದು ಸಣ್ಣ ಉಪಾಯದ ಫಲದಿಂದ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆಗಳು ಕಾಣಸಿಗುತ್ತವೆ. ಕೆಲವರಿಗೆ ಹೊಸ ಆದಾಯದ ಮಾರ್ಗಗಳು ಬರುತ್ತವೆ, ಕೆಲವರಿಗೆ ಕೆಲಸದಲ್ಲಿ ಪ್ರಗತಿಯಾಗುತ್ತದೆ ಮತ್ತು ಕೆಲವರಿಗೆ ಮನೆ ಕಟ್ಟುವ ಯೋಗ ಕೂಡ ಬರುತ್ತದೆ ಅಥವಾ ಮನೆ ಖರೀದಿಸುವ ಯೋಗವೂ ಬರುತ್ತದೆ. ಆದ್ದರಿಂದಲೇ ಯುಗಾದಿಯ ದಿನ ಈ ಸಣ್ಣ ಉಪಾಯವನ್ನು ಭಕ್ತಿಯಿಂದ ಮಾಡಿದರೆ ದೇವರ ಕೃಪೆ ಮತ್ತು ಆಶೀರ್ವಾದ, ಗೋಮಾತೆಯ ಆಶೀರ್ವಾದ ನಿಮಗೆ ದೊರೆಯುತ್ತದೆ. ಗೋಮಾತೆಯನ್ನು ಪೂಜಿಸಿ ಒಂದು ಕಥೆಯನ್ನು ತಿಳಿದುಕೊಳ್ಳೋಣ. ಒಂದು ಕಾಲದಲ್ಲಿ ಒಂದು ಬಡ ಕುಟುಂಬವಿತ್ತು. ಆ ಕುಟುಂಬ ತುಂಬ ಕಷ್ಟದಲ್ಲಿ ಬದುಕ್ತಿತ್ತು. ಅವರಿಗೆ ಸರಿಯಾದ ಆದಾಯ ಕೂಡ ಇರಲಿಲ್ಲ. ಸಾಲಗಳು ತುಂಬ ಹೆಚ್ಚಾಗಿದ್ದವು. ಸ್ವಂತ ಮನೆ ಕೂಡ ಇರಲಿಲ್ಲ. ಅವರಿಗಾಗಿ ಒಂದು ಕನಸಿತ್ತು. ಆ ಮನೆಯ ಹಿರಿಯರು ಪ್ರತಿದಿನ ದೇವರನ್ನು ಪ್ರಾರ್ಥಿಸ್ತಿದ್ರು, ನಮ್ಮ ಕಷ್ಟಗಳು ಯಾವಾಗ ಕಡಿಮೆಯಾಗುತ್ತದೆ ಎಂದು. ಯುಗಾದಿಯ ದಿನ, ಹಬ್ಬದ ಹಿಂದಿನ ದಿನ, ಯುಗಾದಿ ದಿನ ಕೇಳ್ಕೊಳ್ತಾರೆ. ಜ್ಞಾನಿಗಳು ಅವ್ರ ಮನೆಗೆ ಬಂದು ಆ ಕುಟುಂಬದ ಪರಿಸ್ಥಿತಿಯನ್ನು ನೋಡಿದ ನಂತರ ಅವರು ಒಂದು ಸರಳವಾದ ಉಪಾಯವನ್ನು ಹೇಳ್ತಾರೆ. ನಾಳೆ ಯುಗಾದಿ ದಿನ, ಈ ದಿನ ಬೆಳಗ್ಗೆ ಸ್ನಾನ ಮಾಡಿ ದೇವರನ್ನು ಪೂಜಿಸಿ, ಗೋಮಾತೆಗೆ ಬೆಲ್ಲ, ಅಕ್ಕಿ ಮತ್ತು ಬಾಳೆಹಣ್ಣು ತಿನ್ನಿಸಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಹೇಳಿದರು. ಈ ಕುಟುಂಬ ಅದೇ ರೀತಿಯಾಗಿ ಯುಗಾದಿಯ ದಿನ ಆ ಉಪಾಯವನ್ನು ಮಾಡಿದರು. ಆ ಗೋಮಾತೆಗೆ ಆಹಾರ ನೀಡಿ ದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸಿದರು. ಕೆಲವು ದಿನಗಳ ನಂತರ ಅವ್ರ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆಗಳು ಆರಂಭವಾಯಿತು. ಮನೆಯಲ್ಲಿ ಒಬ್ಬರಿಗೆ ಒಳ್ಳೆಯ ಕೆಲಸವೂ ಸಿಕ್ತು. ಆದಾಯ ಸ್ವಲ್ಪವಾಗಿ ಹೆಚ್ಚಾಗ್ತಾ ತೊಡಗಿತು. ಸಾಲಗಳು ಕಡಿಮೆಯಾಗತೊಡಗಿದವು. ಕೆಲ ವರ್ಷಗಳ ನಂತರ ಅವರು ತಮ್ಮ ಸ್ವಂತ ಮನೆಯನ್ನು ಕಟ್ಟಿದರು. ಸ್ನೇಹಿತರೆ, ಈ ಒಂದು ಕಥೆಯಲ್ಲ, ಇದು ಹಿರಿಯರು ಹೇಳಿದ ನಂಬಿಕೆಯ ಕತೆ, ಅನುಭವದ ಮಾತು. ಭಕ್ತಿಯಿಂದ ಮಾಡಿದರೆ ಪುಣ್ಯ ಕೆಲಸಗಳು ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಕೂಡ ತರಬಹುದು ಎಂದು ಸಂಪ್ರದಾಯಗಳು ಹೇಳುತ್ತವೆ. ಯಾವುದೇ ಒಂದು ಕೆಲಸ ನಾವು ಮಾಡಬೇಕು, ಒಳ್ಳೆಯದಾಗಬೇಕು ಅಂದರೆ ಮನಸ್ಸಿನಲ್ಲಿ ಬಹಳ ಮುಖ್ಯವಾಗಿ. ಅದಕ್ಕಾಗಿ ಯುಗಾದಿ ದಿನ ಗೋಮಾತೆಗೆ ಆಹಾರ ನೀಡುವಾಗ ಕೆಲವು ತಪ್ಪುಗಳನ್ನು ಮಾಡಬಾರ್ದು. ಅದರಿಂದ ತಪ್ಪಿಸಿಕೊಳ್ಬೇಕು ಅಂದರೆ ನೀವು ಮೊದಲನೆಯದಾಗಿ ಅಶುದ್ಧವಾಗಿ ಹೋಗಬಾರ್ದು, ಅಶುದ್ಧವಾದ ಮಾತುಗಳನ್ನು ಮಾಡಬಾರ್ದು. ಉಪಾಯ ಮಾಡುವ ಮೊದಲು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಧರಿಸಿ
ಬೇಕು. ಹಾಗೆ ಉತ್ತಮ ಶುದ್ಧತೆಯೊಂದಿಗೆ ಮಾಡಿದ ಕಾರ್ಯಕ್ಕೆ ದೇವರ ಕೃಪೆ ಹೆಚ್ಚಾಗುತ್ತದೆ. ಅಹಂಕಾರ, ಕೋಪು, ಸಿಟ್ಟು ಮಾಡ್ಕೋಬಾರದು. ಹಣದ ಲಾಭಕ್ಕಾಗಿ ಉಪಾಯ ಮಾಡ್ತಾರೆ, ಆದರೆ ಭಕ್ತಿ ಇಲ್ಲದೆ ಮಾಡಿದ ಉಪಾಯಕ್ಕೆ ಪೂರ್ಣ ಫಲ ಯಾವಾಗಲೂ ಸಿಗುವುದಿಲ್ಲ. ಗೋಮಾತೆಯನ್ನು ಗೌರವದಿಂದ ಕಾಣಬೇಕು. ಆಹಾರವನ್ನು ಬಲವಂತವಾಗಿ ಕೊಡಬಾರದು, ನಿಧಾನವಾಗಿ ನೀಡಬೇಕು, ಪ್ರೀತಿಯಿಂದ ನೀಡಬೇಕು. ಗೋಮಾತೆಯನ್ನು ಸ್ಪರ್ಶಿಸುವಾಗಲೂ ಗೌರವದಿಂದ ವರ್ತಿಸಬೇಕು. ಗೋಮಾತೆಗೆ ಕೊಡುವ ಆಹಾರ ಯಾವಾಗಲೂ ಶುಚಿಯಾಗಿರಬೇಕು. ಬೆಲ್ಲ, ಗೋಧಿ, ಅಕ್ಕಿ ಯಾವುದೇ ಕೊಟ್ಟರೂ ನೀವು ಶುಚಿಯಾದ ಆಹಾರವನ್ನು ಕೊಡಿರಿ. ಕೆಟ್ಟ ಅಥವಾ ಹಾಳಾದ ಆಹಾರವನ್ನು ಯಾವಾಗಲೂ ಕೊಡಬೇಡಿ. ನಂತರ ಹೃದಯದಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ನಮ್ಮ ಮನೆಗೆ ದೇವರ ಕೃಪೆ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿ. ಈ ಪುಣ್ಯ ಇನ್ನಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ. ಭಕ್ತಿಯಿಂದ ಮತ್ತು ಸತ್ಯ ಮನಸ್ಸಿನಿಂದ ಮಾಡಿದ ಸಣ್ಣ ಉಪಾಯವೂ ಕೂಡ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ಸ್ನೇಹಿತರೆ, ಯುಗಾದಿ ಹಬ್ಬವು ಕೇವಲ ಹೊಸ ವರ್ಷವಲ್ಲ, ಇದು ಆರಂಭ ಮಾತ್ರವಲ್ಲ, ಇದು ನಮ್ಮ ಜೀವನದಲ್ಲಿ ಹೊಸ ಆಶೆ, ಹೊಸ ಅವಕಾಶ ಮತ್ತು ಹೊಸ ಭಾಗ್ಯವನ್ನು ಆರಂಭಿಸುವ ದಿನ. ನಮ್ಮ ಸಂಪ್ರದಾಯ ಹೇಳುತ್ತದೆ, ಈ ಪ್ರತಿ ಪವಿತ್ರ ದಿನದಲ್ಲಿ ದೇವರ ಪೂಜೆ ಮಾಡುವುದು, ದಾನ ಧರ್ಮ ಮಾಡುವುದು ಕೂಡ ಮತ್ತು ವಿಶೇಷ ಗೋಮಾತೆಗೆ ಆಹಾರ ನೀಡುವುದು ಬಹಳನೇ ಶುಭಕರ. ಹಿರಿಯರು ಇದನ್ನು ತಿಳಿಸಿದ್ದಾರೆ. ಯುಗಾದಿಯ ದಿನ ಭಕ್ತಿಯಿಂದ ಗೋಮಾತೆಗೆ ಬೆಲ್ಲ, ಅಕ್ಕಿ ಮತ್ತು ಬಾಳೆಹಣ್ಣು ಅಥವಾ ಹಸಿರು ಹುಲ್ಲು ತಿನ್ನಿಸಿದರೆ ದೇವರ ಕೃಪೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ನಿಮಗೆ ದೊರೆಯುತ್ತದೆ ಎಂದು ನಂಬಲಾಗಿದೆ. ಇಂತಹ ಸಣ್ಣ ಪುಣ್ಯ ಕೆಲಸಗಳು ಜೀವನದಲ್ಲಿ ನಿಧಾನವಾಗಿ ಒಳ್ಳೆಯ ಬದಲಾವಣೆಗಳನ್ನು ತರುತ್ತದೆ. ಧನ ಸಂಪತ್ತು ಹೆಚ್ಚಾಗುತ್ತದೆ, ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸಬಹುದು ಮತ್ತು ಕೆಲವರಿಗೆ ಸ್ವಂತ ಮನೆ ಯೋಗವೂ ಬರಬಹುದು ಎಂದು ಸಂಪ್ರದಾಯದಲ್ಲಿ ಹೇಳಲಾಗಿದೆ. ಆದ್ದರಿಂದ ಯುಗಾದಿಯ ಹಬ್ಬದ ದಿನ ನೀವು ಕೂಡ ಈ ಸಣ್ಣ ಒಂದು ಉಪಾಯವನ್ನು ಮಾಡಿ, ಭಕ್ತಿಯಿಂದ ಮಾಡಿ, ದೇವರ ಆಶೀರ್ವಾದವನ್ನು ಪಡೆಯಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.